ಸ್ಯಾಂಡಲ್ವುಡ್, ಬಾಲಿವುಡ್ ಅಷ್ಟೇ ಅಲ್ಲ, ಈಗ ಹಾಲಿವುಡ್ವರೆಗೂ ಹವಾ ಕ್ರಿಯೇಟ್ ಮಾಡಿರೋ ಹೆಸರು ಯಶ್. ಹೌದು, ಕೆಜಿಎಫ್ ಮೂಲಕ ಭಾರತೀಯ ಸಿನಿರಂಗದ ಗಡಿಗಳನ್ನು ಒಡೆದು ಹಾಕಿದ ರಾಕಿಂಗ್ ಸ್ಟಾರ್ ಯಶ್ ಈಗ ಮತ್ತೊಮ್ಮೆ ಒಂದು ಟಾಕ್ಸಿಕ್ ಇಂಪ್ಯಾಕ್ಟ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಟಾಕ್ಸಿಕ್ ಹೆಸರಲ್ಲೇ ಇದೆ ಒಂದು ಡೇಂಜರ್, ಒಂದು ಡಾರ್ಕ್ ಥ್ರಿಲ್, ಒಂದು ಗ್ಲೋಬಲ್ ವೈಬ್. ಮೊನ್ನೆ ತಾನೇ ತಮ್ಮ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಿಕೊಂಡ ಯಶ್ ಅದೇ ದಿನ ಅದೇ ಕ್ಷಣ ಫ್ಯಾನ್ಸ್ಗೆ ಕೊಟ್ಟಿದ್ದಾರೆ ಬಿಗ್ ಸರ್ಪ್ರೈಸ್. ಯಾವಾಗ ಟೀಸರ್ ರಿಲೀಸ್ ಆಯ್ತೋ ಅವಾಗ್ಲೇ ನೋಡಿ ಇಡೀ ಸೋಷಿಯಲ್ ಮೀಡಿಯಾ ಶೇಕ್ ಆಗಿದ್ದು. ಟ್ವಿಟ್ಟರ್ನಲ್ಲಿ ಟ್ರೆಂಡಿಂಗ್, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಳೆ, ಯೂಟ್ಯೂಬ್ನಲ್ಲಿ ದಾಖಲೆ ವ್ಯೂಸ್, ಫೇಸ್ಬುಕ್ನಲ್ಲಿ ಫ್ಯಾನ್ಸ್ ಫೆಸ್ಟಿವಲ್. ಒಂದು ಟೀಸರ್ ಆದ್ರೆ ಇಂಪ್ಯಾಕ್ಟ್ ಮಾತ್ರ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಆಗಿದೆ. ಹೌದು, ಈ ಟೀಸರ್ಗೆ ಪ್ರತಿಕ್ರಿಯೆ ನೀಡಿರೋದು ಕೇವಲ ಕನ್ನಡ ಅಭಿಮಾನಿಗಳು ಮಾತ್ರ ಅಲ್ಲ, ಹಿಂದಿ, ತಮಿಳು, ತೆಲುಗು ಅಷ್ಟೇ ಅಲ್ಲ, ವಿದೇಶಿ ಸಿನಿ ಪ್ರೇಮಿಗಳು ಕೂಡ. ಯಶ್ ಇಲ್ಲಿ ಕಾಣಿಸಿಕೊಂಡಿರುವುದು ಒಬ್ಬ ಸಾಮಾನ್ಯ ಹೀರೋ ಆಗಿ ಅಲ್ಲ, ಒಂದು ಆಟಿಟ್ಯೂಡ್, ಒಂದು ಆರಾ, ಒಂದು ರಾ ಎನರ್ಜಿಯಾಗಿ. ಡಾರ್ಕ್ ಲುಕ್, ಮಿಸ್ಟೀರಿಯಸ್ ಸೈಲೆನ್ಸ್, ಮಾತಿಗಿಂತ ಕಣ್ಣುಗಳೇ ಮಾತನಾಡುವ ಸ್ಟೈಲ್, ಇದೆಲ್ಲ ಸೇರಿ ಟಾಕ್ಸಿಕ್ ಟೀಸರ್ ಅನ್ನು ವಿಜುವಲ್ ಬಾಂಬ್ ಆಗಿ ಮಾಡಿದೆ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಪ್ರತಿ ಬೀಟ್ನಲ್ಲೂ ಒಂದು ಥ್ರಿಲ್, ಒಂದು ಭೀತಿ, ಒಂದು ಪವರ್. ಸಿನಿಮಾ ನೋಡೋಕ್ಕೂ ಮುಂಚೆಯೇ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಈ ಟಾಕ್ಸಿಕ್ ಅಂದ್ರೆ ಏನು? ಯಶ್ ಯಾವ ಲೆವೆಲ್ಗೆ ಹೋಗ್ತಿದ್ದಾರೆ ಅನ್ನೋದು. ಟಾಕ್ಸಿಕ್ ಇದು ಕೇವಲ ಸಿನಿಮಾ ಅಲ್ಲ ಅನ್ನೋದು ಟೀಸರ್ ನೋಡಿದ್ರೇನೆ ಅರ್ಥ ಆಗ್ತದೆ. ಇದು ಒಂದು ಗ್ಲೋಬಲ್ ಪ್ರಾಜೆಕ್ಟ್. ಸ್ಯಾಂಡಲ್ವುಡ್ನಿಂದ ಹೊರಟು ಬಾಲಿವುಡ್ಗೆ ಕಾಲಿಟ್ಟು ಹಾಲಿವುಡ್ ಸ್ಟ್ಯಾಂಡರ್ಡ್ ಟಚ್ ಜೊತೆಗೆ ವಿಶ್ವಮಟ್ಟದಲ್ಲಿ ಮಾತಾಡುವ ಸಿನಿಮಾ ಆಗಿದೆ. ಹೌದು, ಯಶ್ ಅವರ ಸಿನಿಮಾ ಆಯ್ಕೆ, ಅವರ ದೃಷ್ಟಿಕೋನ, ಅವರ ಪ್ಲಾನಿಂಗ್ ಎಲ್ಲವೂ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಆಗಿಯೇ ಇದೆ. ಕೆಜಿಎಫ್ ನಂತರ ಯಶ್ ಮುಂದೆ ಏನು ಅನ್ನೋ ಪ್ರಶ್ನೆಗೆ ಟಾಕ್ಸಿಕ್ ಟೀಸರ್ ಒಂದೇ ಉತ್ತರ ಕೊಟ್ಟಿದೆ. ಇನ್ನೂ ದೊಡ್ಡದು, ಇನ್ನೂ ಡಾರ್ಕ್, ಇನ್ನೂ ಡೇಂಜರಸ್. ಜನ್ಮದಿನದ ದಿನವೇ ಅಭಿಮಾನಿಗಳಿಗೆ ಕೊಟ್ಟ ಈ ಗಿಫ್ಟ್ ಇದೀಗ ಸಿನಿಮಾ ಇಂಡಸ್ಟ್ರಿಯನ್ನೇ ಮತ್ತೊಮ್ಮೆ ತಿರುಗಿ ನೋಡಿಸುವಂತಾಗಿದೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ್ಮೇಲೆ ಒಂದು ಮಾತು ಮಾತ್ರ ಕ್ಲಿಯರ್ ಆಗಿದೆ, ಯಶ್ ಇಸ್ ನಾಟ್ ಕಮಿಂಗ್, ಯಶ್ ಇಸ್ ಡಾಮಿನೇಟಿಂಗ್ ಅನ್ನೋದು. ಟ್ರೈಲರ್, ರಿಲೀಸ್ ಡೇಟ್ ಮತ್ತು ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ಸುನಾಮಿಯಂತೆ ಎದ್ದುಬಿಟ್ಟಿದೆ. ಸ್ಯಾಂಡಲ್ವುಡ್ ಹೆಮ್ಮೆ, ಇಂಡಿಯನ್ ಸಿನಿರಂಗದ ಪವರ್, ಗ್ಲೋಬಲ್ ಸ್ಟೇಜ್ನಲ್ಲಿ ಯಶ್. ಇದು ಟಾಕ್ಸಿಕ್ ಮತ್ತು ಇದು ಸಿನಿಮಾ ಅಲ್ಲ, ಇದು ಒಂದು ಫಿನಾಮಿನಾ ಅನ್ನುವಂತಾಗಿದೆ. ಫೈನಲಿ ಸ್ಯಾಂಡಲ್ವುಡ್ ಅನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿರುವ ಯಶ್ಗೆ ಯಶಸ್ಸು ಸಿಕ್ಕಿ ಅನ್ನೋದೇ ನಮ್ಮ ಆಸೆ.